ಒಂದು ಬ್ಯಾನರ್ ವಿಚಾರ ಪೌರಾಯುಕ್ತೆಯ ಕಣ್ಣೀರಿಗೆ ಕಾರಣ ಆಗುತ್ತೆ. ಅವ್ರು ಕಣ್ಣೀರು ಹಾಕ್ತಾರೆ. ಸರ್ವಿಸ್ ನಲ್ಲಿ ಎಂತ ನೋವನ್ನ ಅನುಭವಿಸಿದ್ದೀನಿ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. ಅದಾದ ನಂತರ ನಾವು TV9 ಹೋಗಿ ರಾಜೀವ್ ಗೌಡ ಅವ್ರನ್ನ ಮಾತನಾಡಿಸಬೇಕಾದ್ರೆ ಅವ್ರು ಅದ್ರ ಬಗ್ಗೆ ಕ್ಷಮೆನೂ ಕೇಳಿದ್ರು. ನಮ್ಮ ಜೊತೆಗೆ ಇದೀಗ ಫೋನ್ ಸಂಪರ್ಕದಲ್ಲಿ ಅಮೃತ ಗೌಡ ಅವರು ಇದ್ದಾರೆ, ಮಾತನಾಡಿಸ್ತೀನಿ. ನಮಸ್ತೆ. ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಕೇಳಿಸ್ಕೊಂಡೆ. ನಿಜಕ್ಕೂ ಬೇಸರ ಆಯ್ತು, ಕೆಲವೊಂದು ಪದ ಬಳಕೆ ಆಗಿರ್ಬೋದು ಅಥವಾ ಮಾತನಾಡಿದಂತ ರೀತಿ. ಸೊ ನೀವು ಹೇಳಿದ್ದನ್ನ ಕೇಳಿಸ್ಕೊಳ್ತಾ ಇದ್ದೆ. 5 ವರ್ಷ ಸರ್ವಿಸ್ ಅಲ್ಲಿ ಇದ್ರೆ ಯಾವತ್ತೂ ಕೂಡ ಇಂಥ ಮಾತುಗಳನ್ನ ಅಥವಾ ಕಾಲ್ಗಳನ್ನ ರಿಸೀವ್ ಮಾಡಿದ್ದಿಲ್ಲ ಅನ್ನೋದಾಗಿ. ಏನಾಗಿತ್ತು ಈ ಬ್ಯಾನರ್ ವಿಚಾರದ ಇಷ್ಟು ದೊಡ್ಡದಾಗೋದಕ್ಕೆ ಏನ್ ಕಾರಣ ಆಯ್ತು ಅಂತ? ಮೇಡಮ್, ನಾವಲ್ಲಿ ಒಂದು ಫ್ಲೆಕ್ಸ್ ಬೋರ್ಡ್ ನ ತೆರವುಗೊಳಿಸಿದ್ದೇನೆ ಅವರಿಗೆ ಅದು ಮೋಸ್ಟ್ಲಿ ಕೋಪ ಬಂದು ಹಂಗೆ ಮಾಡಿದ್ದಾರೆ ಅನ್ಸುತ್ತೆ ಮೇಡಮ್. ಯಾಕಂದ್ರೆ ನಾವು ಯಾವುದನ್ನು ಅಬ್ಜೆಕ್ಟ್ ಮಾಡಿರ್ಲಿಲ್ಲ. ಒಂದು ಫ್ಲೆಕ್ಸ್ ಬೋರ್ಡು ಅದು ರೋಡ್ ಸೆಂಟರ್ ಅಲ್ಲಿ ಇದ್ದು ವೆಹಿಕಲ್ ಮೂವ್ಮೆಂಟ್ ಅಬ್ಜೆಕ್ಟ್ ಆಗಿತ್ತು. ಸೊ ನಾವು ಅದನ್ನ ಒಂದು ತೆಗ್ಸಿದ್ವಿ ಮೇಡಮ್. ಐ ಡೋಂಟ್ ನೋ ವಾಟ್ ವಾಸ್ ಕನ್ವೇಡ್ ಟು ಅವರು ಸರ್ಗೆ. ಸೊ ಹಿ ಗಾಟ್ ಫ್ಯೂರಿಯಸ್ ಅಂಡ್ ಆಲ್ ದಿಸ್ ಇನ್ಸಿಡೆಂಟ್ ಹಿಂಗೆ ಆಯ್ತು ಮೇಡಮ್. ರೈಟ್. ರಾಜೀವ್ ಗೌಡ ಅವರು ಕೂಡ TV9 ಜೊತೆ ಮಾತನಾಡಿದ್ರು. ಅವ್ರು ಹೇಳ್ತಾ ಇದ್ರು ಈ ಹಿಂದೆನೂ ಕೂಡ ಹೀಗೆಲ್ಲ ಆಗಿತ್ತು, ಯಾರದೋ ಒತ್ತಡಕ್ಕೆ ಮಣಿದು ಅವ್ರು ಹೀಗೆ ಮಾಡ್ತಿದ್ದಾರೆ ಅಂತೆಲ್ಲ ಆರೋಪ ಮಾಡ್ತಾ ಇದ್ರು ಅವರು. ಇಲ್ಲ ಮೇಡಮ್, ಈ ಹಿಂದೆ CM ಸರ್ ಫಂಕ್ಷನ್ ಅಲ್ಲಿ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಈವೆಂಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ 2 ಜಾಗ ಕ್ಲಿಯರ್ ಮಾಡ್ಕೊಡಿ, ನಮ್ಗೆ 2 ಜಾಗ ಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡಿದ್ರು. ನಾವು ಹಾಗಾಗಿ ಅವ್ರ ರಿಕ್ವೆಸ್ಟ್ ಇದ್ದಿದ್ರಿಂದ ಸಿನ್ಸ್ ಪಾರ್ಟ್ ಆಫ್ ಪ್ರೋಟೋಕಾಲ್ ನಾವು ಅದನ್ನ 2 ಮಾತ್ರ, ಇವ್ರದ್ದು ಮಾತ್ರ ಅಲ್ಲ, ಬೇರೆ ಯಾರ್ಯಾರು ಹಾಕಿದ್ರು ಎಲ್ರದ್ದು ತೆಗ್ಸಿದ್ವಿ ಮೇಡಮ್. ವಿ ಹ್ಯಾಡ್ ನಾಟ್ ಸಪೋರ್ಟೆಡ್ ಎನಿಬಡಿ. ನಮ್ಗೆ 2 ಜಾಗ ಬೇಕೇ ಬೇಕು, ಬೇರೆ ಕಡೆ ಎಲ್ಲ ಕಡೆ ಹಾಕೊಳ್ಳಿ, ಬಟ್ ಈ 2 ಜಾಗನ ಅಟ್ ಎನಿ ಕಾಸ್ಟ್ ನಾವು ಬಿಟ್ಕೊಡಲ್ಲ ಅಂತ ಅಂದ್ಬಿಟ್ಟು ವಿ ಹ್ಯಾಡ್ ಕ್ಲಿಯರ್ಡ್ ಇಟ್ ವಿತ್ ದ ಹೆಲ್ಪ್ ಆಫ್ ಪೊಲೀಸ್ ಪೀಪಲ್. ಬಟ್ ಅದು ಯಾರ್ದೋ ಒತ್ತಡಕ್ಕೋ ಆಗಿನೋ ಏನೋ ಅಂತ ಅಲ್ಲ, ಅದು ನಮ್ದು ಪ್ರೋಟೋಕಾಲ್ ಪ್ರಕಾರ ಏನಿತ್ತು ನಾವು ಆ ರೀಸನ್ಗೋಸ್ಕರನೇ ನಾವು ಅದನ್ನ ವಿತ್ ದ ಹೆಲ್ಪ್ ಆಫ್ ಪೊಲೀಸ್ ಕ್ಲಿಯರ್ ಮಾಡ್ತಿದ್ವಿ ಮೇಡಮ್. ಇವಾಗ ತೆರವು ಮಾಡಿರೋ ಬ್ಯಾನರ್ ಜಾಗ ಇದೆಯಲ್ಲ, ಅದು ಸರ್ಕಲ್ ಆಗುತ್ತಾ ಹೇಗೆ ಮೇಡಮ್? ಅದು ಅಂದ್ರೆ ವೆಹಿಕಲ್ ಸಮಸ್ಯೆ ಆಗುತ್ತೆ ಅಂತ ಆಡಿಯೋ ಕ್ಲಿಪ್ ಅಲ್ಲಿ ಕೇಳಿದ್ದೆ ನಾನು. ಟ್ರೈ ಜಂಕ್ಷನ್ ಮೇಡಮ್, ಅದೊಂದು ಸಣ್ಣ ಸರ್ಕಲ್ ಮೇಡಮ್. ಓಕೆ ಓಕೆ. ಸೊ ಅಲ್ಲಿ ಹಿಂದೆನೂ ಕೂಡ ಬ್ಯಾನರ್ ಹಾಕೋದು ಬೇಡ ಅನ್ನೋ ನಿರ್ಧಾರಕ್ಕೆ ಏನಾದ್ರು ಬಂದಿದ್ರಾ ಹೇಗೆ ಮೇಡಮ್? ಅದು ಆಲ್ರೆಡಿ ಒಂದು ಬ್ಯಾನರು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಗಾರ್ಡಿಂಗ್ ದಿಸ್ ಹೆಲ್ಮೆಟ್ ಇತ್ತು, ಹಾಕಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಸೊ ಇದು 2ನೇ ಬ್ಯಾನರ್ ಹಾಕಿರೋದ್ರಿಂದ ಕಂಪ್ಲೀಟ್ ಕ್ಲೋಸರ್ ಆಗಿ ಆ ಕಡೆ ಈ ಕಡೆ ವೆಹಿಕಲ್ ಮೂವ್ಮೆಂಟ್ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ಅದನ್ನ ತೆಗಿಸ್ಬೇಕಾಯ್ತು ಮೇಡಮ್. ಇನ್ನೊಂದು ವಿಚಾರ ಅವ್ರು ಹೇಳ್ತಾ ಇದ್ರು, ಬ್ಯಾನರ್ ಹಾಕೋದಕ್ಕೆ ನಾವು ಪರ್ಮಿಷನ್ ತಗೊಂಡಿದೀವಿ, ತೆಗಿಬೇಕಾದ್ರೆ ಅವ್ರು ಒಂದ್ ಮಾತು ಹೇಳ್ಬೇಕಲ್ವಾ ಅಂತ ಹೇಳ್ತಿದ್ರು ಅವರು. ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಲ್ಲ, ಐ ಹ್ಯಾವ್ ಆಲ್ ದ ಪ್ರೂಫ್. ನಾವು ಅವರಿಗೆ ಕೌನ್ಸಿಲರ್ಗೆ ಇನ್ಫಾರ್ಮ್ ಮಾಡಿದ್ವಿ ಮೇಡಮ್, ತೆಗಿತಾ ಇದ್ದೀವಿ ಅಂಡ್ ಇದು ಈ ರೀಸನ್ಗೋಸ್ಕರ ಪಕ್ಕಕ್ಕೆ ಇಟ್ಟಿದ್ದೀವಿ, ನಮ್ಮ ಆಫೀಸಲ್ಲಿ ಇಟ್ಟಿದ್ದೀವಿ. ಸೊ ಪ್ಲೀಸ್ ಟೈಟ್ ಇನ್ ಅಲ್ಲೇ ಪಕ್ಕದಲ್ಲಿ ಕಟ್ಕೊಳ್ಳಿ ಅಂತಾನೆ ನಾವು ಅವ್ರಿಗೆ ಹೇಳಿದ್ವಿ. ಅಲ್ಲ, ಈ ರೀತಿಯಾದಂತ ವಿಚಾರಗಳು ನಿಜಕ್ಕೂ ಬೇಸರ ತರಿಸುತ್ತೆ. ಒಂದು ಬ್ಯಾನರ್ ವಿಚಾರ ಅಂತ ಅವ್ರು ನಮ್ಗೆ ಹೇಳಿದ್ರು ಕೂಡ. ನಿಮ್ಗೆ ಕಣ್ಣೀರು ತರಿಸುವಷ್ಟು ಆಗಿದೆ ಒಂದು ಬ್ಯಾನರ್ ವಿಚಾರ ಅಂತ, ಒಬ್ಬರ ಮಹಿಳಾಧಿಕಾರಿ ಕಣ್ಣೀರ್ ಹಾಕ್ಬೇಕಾಯ್ತು ಅನ್ನೋದು. ಮೇಡಮ್, ನಾವು ಮಾಡಿಲ್ದೇ ಇರೋ ತಪ್ಪಿಗೆ ಈ ರೀತಿ ಪದಗಳನ್ನ ಕೇಳುವಾಗ ಹರ್ಟ್ ಆಗುತ್ತೆ ಮೇಡಮ್. ಹರ್ಟ್ ಆಗಿದೆ, ಅದಕ್ಕೋಸ್ಕರ ನಮ್ಗೆ ಅದು ನಾವು ಮಾಡದೇ ಇರೋ ತಪ್ಪಿಗೆ ಹಿಂಗೆಲ್ಲ ಬಯಸ್ಕೋಬೇಕಾಯ್ತಲ್ಲ ಅಂತ ಅದೊಂದು ದುಃಖ ಮೇಡಮ್. ಎಸ್ ಎಸ್. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ TV9 ಜೊತೆ ರಾಜೀವ್ ಗೌಡ ಅವರು ಮಾತನಾಡಿದ್ದಾರೆ, ಅಮೃತ ಗೌಡ ಅವರೇ. ಹಾಗೆ ನಿಮ್ ಕ್ಷಮೆ ಕೂಡ ಕೇಳಿದ್ರು, ಜೊತೆಗೆ ಸಹೋದರಿ ತರ ನೋಡ್ತೀನಿ ಅಂತಾನು ಹೇಳಿದ್ರು ಅವರು. ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಧ್ವನಿ. ಎಸ್, ಅವರು ಕ್ಷಮೆ ಕೂಡ ಕೇಳಿದ್ರು, ನಾನಿನ್ ತಪ್ಪಾಗಿದ್ರೆ ಕ್ಷಮಿಸಿ ಅನ್ನೋದಾಗಿ. ಎಸ್ ಮೇಡಮ್, ಹಿ ಹ್ಯಾಡ್ ಆಸ್ಕ್ಡ್, ಬಟ್ ನಾವು ನಮ್ಮ ಕಂಪ್ಲೀಟ್ ನಮ್ಮ ಸ್ಟಾಫ್ ಕಡೆಯಿಂದ ವಿ ಹ್ಯಾವ್ ಡಿಸೈಡೆಡ್ ದಟ್ ವಿ ವಿಲ್ ಗೋ ಅಂಡ್ ಲಾಂಚ್ ಒನ್ ಕಂಪ್ಲೇಂಟ್. ಅಂದ್ರೆ ನಿಮ್ ಮುಂದಿನ ನಿರ್ಧಾರ ಏನು ಅಂತ ಅವ್ರು ಇವಾಗ TV9 ಮೂಲಕವಾಗಿ ನಿಮ್ ಕ್ಷಮೆ ಕೇಳಿದ್ರು, ಹಾಗೆ ಸಹೋದರಿ ರೀತಿ ನೋಡ್ತೀನಿ ಅನ್ನೋದಾಗಿಯೂ ಹೇಳಿದ್ರು ಅವರು. ಈ ಹಿಂದೆನೂ ಕೂಡ ಅದೇ ರೀತಿಯಾಗಿದ್ವಿ, ನಾವು ಸಪೋರ್ಟ್ ಮಾಡ್ತಾ ಇದ್ವಿ ಅನ್ನೋದಾಗಿನೂ ಕೂಡ ಮಾತನಾಡ್ತಾ ಇದ್ರು ಅವರು. ಎಸ್ ಮೇಡಮ್, ಬಟ್ ವಿ ವಾಂಟ್ ಟು ರೈಸ್ ಅ ಕಂಪ್ಲೇಂಟ್ ಮೇಡಮ್. ಓಕೆ, ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀರಾ? ಆಮೇಲೆ ಇನ್ನೊಂದು ವಿಚಾರ ಮೇಡಮ್, ಅವರು ಬೆಂಕಿ ಹಚ್ತೀನಿ ಅಂತೇನೋ ಹೇಳಿದ್ದು, ಅದು ಬ್ಯಾನರ್ಗೆ ಅಂತ ಹೇಳ್ತಿದ್ದಾರೆ ಅವರು. ಅವ್ರು ಎಕ್ಸಾಕ್ಟ್ ಆಗಿ ಯಾವ್ದಕ್ ಹೇಳಿದ್ರು ಅಂತ ಅದು ನಮ್ಗೂ ಕರೆಕ್ಟ್ ಆಗಿ ಆ ಕಾನ್ವರ್ಸೇಷನ್ ಅಲ್ಲಿ ಅವ್ರು ನಮ್ಗೆ ಅದು ಇನ್ನರ್ ಮೀನಿಂಗ್ ಏನು ಅಂತ ನಮಗೂ ಅದನ್ನ ವಿ ಕುಡ್ ನಾಟ್ ಡಯಾಗ್ನೈಸ್ ಮೇಡಮ್. ಬಟ್ ಅವ್ರು ನಮಗೆ ಬೈದಿದ್ದಂತೂ ನಿಜ, ಎಲ್ಲಾರ್ಗೂ ಕರ್ಸಿ ಆಫೀಸ್ ಹತ್ರ ಗಲಾಟೆ ಮಾಡಿಸ್ತೀನಿ ಅಂತ ಹೇಳಿದ್ದು, ಅದು ಇಟ್ ವಾಸ್ ಅ ಸ್ಕೇರಿಂಗ್ ಎನ್ವಿರಾನ್ಮೆಂಟ್ ಫಾರ್ ಅಸ್ ಮೇಡಮ್.
ನಿಜ ನಿಜ ನಿಜ. ಬಟ್ ಅದೇ ಕೆಲವು ಕ್ಲಾರಿಫಿಕೇಶನ್ ಅವರು ಕೊಟ್ಟಾಗ ನಮ್ಗನ್ಸಿದ್ದು ಅವರೇ ಹೇಳಿದ ಪ್ರಕಾರ ಬೆಂಕಿ ಹಚ್ತೀನಿ ಅಂದಿದ್ದು ನಾನು ಅವ್ರಿಗೇನು ಹೇಳಿಲ್ಲ, ನಾವು ಬ್ಯಾನರ್ಗೆ ಬೆಂಕಿ ಹಚ್ತೀನಿ ಅಂತ ಹೇಳಿದ್ರೆ ಬೇರೆ ಯಾವುದಾದ್ರೂ ಬ್ಯಾನರ್ ಅಲ್ಲಿ ಇದ್ರೆ ಅದಕ್ಕೆ ಬೆಂಕಿ ಹಚ್ತೀನಿ ಅಂತ ಹೇಳಿದ್ದು ಅಂತ ಹೇಳ್ತಾ ಇದ್ರು ಅವರು. ಐ ಮೀನ್ ಇದು ಈಗ ಅವ್ರು ಹೇಳ್ತಾ ಇದ್ದಾರೆ. ಹೌದು, ಹೌದು, ಅವ್ರು ಆ ಮೂಮೆಂಟ್ ಅಲ್ಲಿ ನಮ್ಗೆ ಅವರು ನಮ್ಮ ಸ್ಟಾಫ್ಗಳಿಗೆಲ್ಲ ಹಚ್ಚುವಾಗಂತೂ ಬೈದಿದ್ ನಿಜ ಮೇಡಮ್. ಅಂದ್ರೆ ಬೇರೆಯವ್ರಿಗೂ ಈ ರೀತಿ ಪದ ಬಳಕೆ ಮಾಡಿದಾರ ಅವರು? ಹೌದು ಮೇಡಮ್, ಅದು ಆಕ್ಚುಲಿ ಅದು ಅವಾಚ್ಯ ಶಬ್ದ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ ಅದನ್ನ ಬೈದಿತ್ತು, ಯಾರು ತೆಗ್ಸಿರೋದು ಅಂತ. ನಮ್ಮ ಟೀಕೆಗಳು ಅದರಲ್ಲಿ ಅವರೇ ಅದನ್ನ ತೆಗ್ಸಿದ್ರು ಮೇಡಮ್. ಅವ್ರಗಳಿಗೂ ಬೈದಿದ್ದಾರೆ. ಮೇಡಮ್, ಈಗ ನಿಮ್ಮನ್ನ ಹೊರತುಪಡಿಸಿದ್ರೆ ಬೇರೆ ಯಾರಿಗಾದ್ರೂ ಅವ್ರು ಫೋನ್ ಮಾಡಿ ಮಾತನಾಡಿದೆಯಾ ಇದೇ ಬ್ಯಾನರ್ ವಿಚಾರ? ಅದ್ ನನಗೆ ಗೊತ್ತಿಲ್ಲ ಮೇಡಮ್, ಬಟ್ ನನ್ನ ಹತ್ರ ಮಾತಾಡಿದ್ದು ನಿಜ ಮೇಡಮ್. ಸೊ ಇವಾಗ ನೀವು ಇದ್ರ ಬಗ್ಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಕಂಪ್ಲೇಂಟ್ ಕೊಡ್ತೀನಿ ಅಂತ. ಕಂಪ್ಲೇಂಟ್ ಕೊಡ್ತೀವಿ ಮೇಡಮ್. ಸೊ ಅವರು ಆ ರೀತಿಯಾಗಿ ಮಾತನಾಡಿದ್ದು ನಿಮ್ಗೆ ಜಿಯೋ ಬೆದರಿಕೆ ರೀತಿಯಾಗಿ ಕಾಣಿಸಿದೆ ಅಂತ ಹೇಳಿದ್ರೆ ಫೋನಲ್ಲಿ ಮಾತನಾಡಬೇಕಾದ್ರೆ? ಎಸ್ ಮೇಡಮ್. ರೈಟ್ ರೈಟ್. ಥ್ಯಾಂಕ್ ಯು ಅಮೃತ ಗೌಡ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಗಮನಿಸ್ತಾ ಇದ್ರಿ, ಅಮೃತ ಗೌಡ TV9 ಜೊತೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಕಾಲ್ ಮಾಡಿ ಬೈದಿರೋದು ನಿಜ, ಬೇಡದ ಪದಗಳನ್ನು ಬಳಸಿರೋದು ನಿಜ, ಅದು ನನಗೆ ತುಂಬಾ ಬೇಜಾರಾಗಿದೆ, ಹಾಗಾಗಿನೇ ನಾನು ಕಣ್ಣೀರು ಹಾಕಿದ್ದು. ಸೊ ನೆಕ್ಸ್ಟ್ ದೂರು ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಅನ್ನೋದಾಗಿ ಹೇಳ್ತಾ ಇದ್ದಾರೆ.